What did Nehru say about Dr. Ambedkar in his condolence speech? ಸಂತಾಪ ಸೂಚಕ ಸಭೆ. ಕಾಂಡೋಲೆನ್ಸ್ ಸ್ಪೀಚ್ ಅಂತಂದ್ರೇನು ಮಕ್ಕಳೇ? ಸಂತಾಪ ಸಭೆ. ಸೊ ಅಂಬೇಡ್ಕರ್ ಅವರು ತೀರಿಕೊಂಡಾಗ ನಡೆದಂತಹ ಸಂತಾಪ ಭಾಷಣ ಅಥವಾ ಸ್ಪೀಚ್. ಓಕೆ, ಸಂತಾಪ ನುಡಿ. ಅದರಲ್ಲಿ ನೆಹರು ಅವರು ಅಂಬೇಡ್ಕರ್ ಅವರ ಬಗ್ಗೆ ಏನ್ ಹೇಳಿದ್ರು? Dr. B.R. Ambedkar passed away on 6th December 1956. ಯಾವಾಗ ತೀರ್ಕೊಳ್ತಾರೆ ಅಂಬೇಡ್ಕರ್ ಅವರು? 6th December 1956 ಅಲ್ಲಿ ತೀರ್ಕೊಳ್ತಾರೆ. ಇನ್ ದ ಲೋಕಸಭಾ, ಮಿಸ್ಟರ್ ನೆಹರು ವಾಸ್ ಡೆಲಿವರಿಂಗ್ ದ ಕಾಂಡೋಲೆನ್ಸ್ ಸ್ಪೀಚ್. ಲೋಕಸಭೆಯಲ್ಲಿ ನೆಹರುರವರು ಅದರ ಬಗ್ಗೆ ಸಂತಾಪ ಸೂಚಕ ಭಾಷಣವನ್ನ ಮಾಡ್ತಾ ಇದ್ರು. ಓಕೆ, ಇನ್ ಹಿಸ್ ಕಾಂಡೋಲೆನ್ಸ್ ಸ್ಪೀಚ್ he mentioned that Ambedkar was a symbol of revolt. ಸೊ ಈ ಸಂತಾಪ ಸೂಚಕ ನುಡಿಯಲ್ಲಿ ನಮ್ಮ ನೆಹರೂರವರು ಏನ್ ಹೇಳ್ತಾರೆ? ಯಾರು ಅಂಬೇಡ್ಕರ್ ಅವರು ಒಂದು ಕ್ರಾಂತಿಯ ಚಿಹ್ನೆ ಅಂತ ಹೇಳ್ತಾರೆ. ಕ್ರಾಂತಿ, ರಿವೋಲ್ಟ್ ಅಂತಂದ್ರೆ ಏನು ಮಕ್ಕಳೇ? ಕ್ರಾಂತಿ, ಕ್ರಾಂತಿಯ ಚಿಹ್ನೆ. He also said that he had no doubt about him whether people agreed with him or not. ಸೊ ಜನರು ನನ್ನ ಬಗ್ಗೆ, ನನ್ನ ಈ ನುಡಿಗೆ ಒಪ್ಪಿಗೆ ಸೂಚಿಸಲಿ ಅಥವಾ ಬಿಡಲಿ, ಅಥವಾ ಜನರ ಒಪ್ಪಲಿ ಬಿಡಲಿ, ಅಂಬೇಡ್ಕರ್ ಅವರು ಒಬ್ಬ ಕ್ರಾಂತಿಯ ನಾಯಕ, ಕ್ರಾಂತಿಯ ರೂವಾರಿ, ಕ್ರಾಂತಿಯ ಚಿಹ್ನೆ ಅಂತ ಹೇಳ್ತಾರೆ. ಇನ್ ಮೆನಿ ಮ್ಯಾಟರ್ಸ್ ದಟ್ perseverance, that persistence, and that if he may use the word sometimes virulence of his opposition to all this did keep him people's mind awake. ಸೊ ಅಂಬೇಡ್ಕರ್ ಅವರು ಎಲ್ಲ ತುಂಬಾ ಸಿಚುವೇಶನ್ಸ್ ಅಲ್ಲಿ ಸೊ ಈ ತರ ಕ್ರಾಂತಿಯನ್ನ ರೂಪಿಸಿದರೆ ಅಂತ. ಓಕೆ, ಸೊ ಅಪೋಸಿಷನ್ ಅವರು ಒಪ್ಲಿ ಬಿಡ್ಲಿ ಅಥವಾ ಏನೇ ಹೇಳಿದ್ರು ಅಂಬೇಡ್ಕರ್ ಒಬ್ಬ ಕ್ರಾಂತಿಯ ರೂವಾರಿ. And did not allow them to become complacent about matters which could not be forgotten, and helped in arousing of all these groups in our country which had suffered for so long in the past. ಸೊ ಅಂಬೇಡ್ಕರ್ ಅವರು ತುಂಬಾ ಹಳೆ ಕಾಲದಿಂದ ಏನು ನಮ್ಮ ಸಮಾಜದಲ್ಲಿ ಏನ್ ಮಾಡ್ತಾ ಇತ್ತು, ಸಫರ್ ಮಾಡ್ತಾ ಇತ್ತು ನಮ್ಮ ಸಮಾಜ, ಆ ಸಫರೆನ್ಸ್ಗೆ ಒಂದು ಅಂತ್ಯವನ್ನ ತಂದಿದ್ದಾರೆ ಅವರ ಕ್ರಾಂತಿಯ ಮೂಲಕ. ಓಕೆ, it is therefore said that such a prominent champion of the oppressed and depressed in India, and one who took such an important part in activities, he had passed away. Has passed away. Okay, so ನಮ್ಮ ಸಮಾಜದಲ್ಲಿ ಅಪ್ರೆಸ್ಡ್ ಅಂಡ್ ಡಿಪ್ರೆಸ್ಡ್ ಅಂತಂದ್ರೆ ಏನು ಮಕ್ಕಳೇ? ಕೆಳವರ್ಗದವರು ಮತ್ತು ತುಳಿತಕ್ಕೊಳಗಾದವರು. ಸೊ ತುಳಿತಕ್ಕೊಳಗಾದವರು ಮತ್ತು ಕೆಳವರ್ಗದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸೋದಿಕ್ಕೆ ಅಂಬೇಡ್ಕರ್ ಅವರು ಟ್ರೈ ಮಾಡಿದ್ರು ಅಲ್ವಾ? ಸೊ ಹೋರಾಡಿದ್ರು, ಟ್ರೈ ಮಾಡಿರೋದಲ್ಲ, ಹೋರಾಡಿದ್ರು. ಸೊ ಅಂತ ಹೋರಾಟ ಮಾಡಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ನಡುವೆ ಈಗ ತೀರಿ ಹೋಗಿದ್ದಾರೆ ಅಂತ ನೆಹರೂರವರು ತಮ್ಮ ಸಂತಾಪ ಸಭೆಯಲ್ಲಿ, ಸಂತಾಪ ನುಡಿಯಲ್ಲಿ ಹೇಳ್ತಾರೆ. ಓಕೆ, ಸೊ ಇದು ನೆಹರೂರವರು ನುಡಿದಿರುವಂತಹ ಸಂತಾಪ ನುಡಿ. Dr. B.R. Ambedkar was passed away on 6th December 1956. In Lok Sabha, Mr. Nehru was delivering the condolence speech. In his condolence speech, he mentioned that Dr. Ambedkar was a symbol of revolt. He also said that if he had no doubt about him whether people agreed with him or not. In many matters that of perseverance, that persistence, and if he may use the word sometimes virulence of his opposition to all this, he did keep the people's mind awake ಅಂದ್ರೆ ಜನರ ಮನಸ್ಸನ್ನ ಎಚ್ಚರಗೊಳಿಸಿದ್ರು, ಜನರನ್ನ ಎಚ್ಚರಗೊಳಿಸ್ತಾ ಇದ್ರು. and did not allow them to become
complacent about the matters which could not be forgotten, and helped in rousing of those groups in our country which had suffered for so long in the past. ಸಮಾಜದ ಕೆಳವರ್ಗದವರು ಅವರನ್ನ ಪದೇ ಪದೇ ಎಚ್ಚರಿಸ್ತಾ ಇದ್ರು, ಅವರು ಸಫರ್ ಆಗದೆ ಇರೋ ತರ, ಮರೀದೇ ಇರೋ ತರ ಅವರನ್ನ ಎಚ್ಚರಿಸ್ತಾ ಇದ್ರು. ಸೊ ಅವರು ಎದ್ದೇಳೋದಿಕ್ಕೆ ಅಂಬೇಡ್ಕರ್ ಅವರು ತುಂಬಾ ಸಹಾಯವನ್ನ ಮಾಡಿದ್ದಾರೆ. ಇಟ್ ಈಸ್ ದೇರ್ ಫೋರ್ ಸಚ್ ಸೆಟ್ ದ್ಯಾಟ್. ಸೊ ಅಂತ ಪ್ರಮುಖವಾದ ಒಬ್ಬ ವ್ಯಕ್ತಿ ಈಗ ನಮ್ಮ ನಡುವೆ ಇಲ್ಲ ಅಂತ ನೆಹರೂರವರು ಹೇಳ್ತಾರೆ. ಸಚ್ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಅಪ್ರೆಸ್ಡ್ ಅಂಡ್ ಡಿಪ್ರೆಸ್ಡ್ ಇನ್ ಇಂಡಿಯಾ and one who took such an important part in our activities had passed away. This is the condolence speech of Mr. Nehru. So you can see this in the 13th paragraph.